ಬೆಂಗಳೂರಿನಲ್ಲಿ ಆರ್ಸಿಬಿ ವಿಜಯೋತ್ಸವದ ವೇಳೆ ನಡೆದ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಧಾರವಾಡದಲ್ಲಿ ಮಾಜಿ ಶಾಸಕ ಅಮೃತ ದೇಸಾಯಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರು ತಾವೇ 6-4 ಹೊಡೆದು ಮ್ಯಾಚ್ ಗೆಲ್ಲಿಸಿದ್ರ ಹಾಗೆ ಸ್ಟೇಡಿಯಂಗೆ ಹೋಗಿ ಫೋಸ್ ಕೊಟ್ಟಿದ್ದಾರೆ. ತಾವೇ ಮ್ಯಾಚ್ ಗೆದ್ದವರಂತೆ ಮಾಡಿದ್ದಾರೆ. ಹೊರಗಡೆ ಕಾಲ್ತುಳಿತದಲ್ಲಿ ಜನ ಸತ್ತಿದ್ದಾರೆ. ಇದು ಡಿಕೆ ಶಿವಕುಮಾರ್ ಅವರೇ ಮಾಡಿಸಿದ ಪ್ರಾಯೋಜಿತ ಕೊಲೆ ಎಂದು ಆರೋಪಿಸಿದರು. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿದ್ದ ದಯಾನಂದ್ ಅವರೊಬ್ಬ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ. ಆರ್ಸಿಬಿ ವಿಜಯೋತ್ಸವಕ್ಕೆ ಪೊಲೀಸರು ಸ್ವಲ್ಪ ಸಮಯ ಕೊಡಿ, ನಾವೆಲ್ಲ ವ್ಯವಸ್ಥೆ ಮಾಡಿಕೊಳ್ತೀವಿ ಎಂದಿದ್ರು. ಆದರೆ ಡಿಕೆಶಿ ಅವರು ತಾವೇ ಮ್ಯಾಚ್ ಗೆದ್ದವರಂತೆ ತೋರಿಸಿಕೊಳ್ಳಬೇಕಾಗಿತ್ತು. ತರಾತುರಿಯಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲದೆ ಈ ವಿಜಯೋತ್ಸವ ಆಚರಿಸಿ 11 ಜನರ ಸಾವಿಗೆ ಕಾರಣವಾಗಿದ್ದಾರೆ ಎಂದಿದ್ದಾರೆ. ಹೊರಗಡೆ ಹೆಣ ಬಿದ್ದಿದ್ರು, ಡಿಕೆಶಿ ಮಾತ್ರ ಸ್ಟೇಡಿಯಂ ಒಳಗಡೆ ಹೋಗಿ ಕಪ್ಗೆ ಮುತ್ತಿಟ್ಟು ಆಟಗಾರರಿಗೆ ಕನ್ನಡದ ಬಾವುಟ ಹಾಕಿ ತಾವು ಮಾತ್ರ 2.5-3 ಲಕ್ಷ ಮೌಲ್ಯದ ಲೂವಿ ವಿಟನ್ ಶಾಲ್ ಹಾಕೊಂಡಿದ್ದಾರೆ. ಆಟಗಾರ ಮೇಲೆ ಅಭಿಮಾನವಿರಬೇಕು, ಆದರೆ ಅದಕ್ಕೊಂದು ಸಂದರ್ಭವಿರುತ್ತೆ. ಇವರೇ ಹೋಗಿ ಮ್ಯಾಚ್ ಗೆದ್ದವರಂತೆ ವರ್ತಿಸುತ್ತಿದ್ದಾರೆ. 18 ವರ್ಷದಿಂದ ನಮಗೂ ನಿರೀಕ್ಷೆ ಇತ್ತು. ನಾವು ಕೂಡ ಆರ್ಸಿಬಿ ಗೆದ್ದಾಗ ಪಟಾಕಿ ಹಾರಿಸಿದ್ದೀವಿ. ನಾವು ಕೂಡ ಕ್ರಿಕೆಟ್ ಅಭಿಮಾನಿ. ಆದರೆ ಈ ವಿಜಯೋತ್ಸವಕ್ಕೆಂದು ವ್ಯವಸ್ಥೆ ಮಾಡಿಕೊಳ್ಬೇಕಾಗಿತ್ತು. ಇದರ ಸಂಪೂರ್ಣ ಜವಾಬ್ದಾರಿಯನ್ನ ಡಿಕೆಶಿ ಅವರೇ ಹೊರಬೇಕು. ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಅಂತ ಅಮೃತ ದೇಸಾಯಿ ಒತ್ತಾಯಿಸಿದ್ರು. ರಾಜೀನಾಮೆ ಕೊಡಬೇಕಾದಂತ ಕೊಟ್ಟಿಲ್ಲ, ಸಸ್ಪೆಂಡ್ ಮಾಡಿದ ಅಧಿಕಾರಿಗಳು. ಈಗೇನು ಬೆಂಗಳೂರು ಕಮಿಷನರ್ ಆದಂತ ದಯಾನಂದ್ ಅವರು ಇದ್ರಲ್ಲ, ಬಹಳ ದಿಟ್ಟ ದಕ್ಷ ಅಧಿಕಾರಿ. ಇವತ್ತು ಸರ್ಕಾರ ಈ ಒಂದು ವಿಜಯೋತ್ಸವಕ್ಕ ಪೊಲೀಸರು ಬೇಡ, ರಾತ್ರಿ ಎಲ್ಲ ನಮ್ಮ ಪೊಲೀಸರು ಬಹಳ ಕಷ್ಟಪಟ್ಟಾರ ಬಂದೋಬಸ್ತಿಗೆ. ಸ್ವಲ್ಪ ಸಮಯ ಕೊಟ್ರಿ, ನಾವು ಆಯೋಜನೆ ಮಾಡ್ತೀವಿ, ನಾವೆಲ್ಲ ವ್ಯವಸ್ಥೆ ಮಾಡ್ಕೋತೀವಿ, ಆಮೇಲೆ ಆಯೋಜನೆ ಮಾಡ್ರಿ ಅಂತ ಹೇಳಿದ್ರು. ಆದ್ರೆ ಇದು ಉಪಮುಖ್ಯಮಂತ್ರಿ ಆದಂತ ಡಿಕೆ ಶಿವಕುಮಾರ್ಗ ತಾವ ಗೆದ್ದವ್ರ ಗತೆ ರಾಜ್ಯಕ್ಕೆ ಕಪ್ ತಾವ ಆಡಿ, ತಾವ 6-4 ಹೊಡೆದು, ತಾವ ಎಲ್ಲಾ ಮಾಡಿ ಗೆದ್ದವ್ರ ಗತೆ ತೋರಿಸ್ಬೇಕಾಗಿತ್ತು. ಇವತ್ತು ಡಿಕೆ ಶಿವಕುಮಾರ್ ಅವರ ಪ್ರಾಯೋಜಿತ ಕೊಲೆ ಅಂತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಇವತ್ತು ಅಲ್ಲಿ 7 ಹೆಣ ಬಿದ್ದಾವ ಆಲ್ರೆಡಿ ಆ ಜಗದಾಗ. ಅಲ್ಲಿ ಹೋಗಿ ಇವರೊಬ್ಬರೇ ಹೋಗಿ ಅದು KC ಏನು ಸ್ಟೇಡಿಯಂ ಇದೆ ಅಲ್ಲಿ ಹೋಗಿ ಕಪ್ಪಿಗೆ ಮೂತು ಕೊಟ್ಟು ಅವ್ರ ಕೊಳ್ಳಾಗ ಕನ್ನಡ ಶಾಲ್ ಹಾಕಕ್ ಹೋಗ್ಯಾರ. ತಮ್ಮ ಕೊಳ್ಳಾಗ ಲೂಯಿ ವಿಟನ್ ಅಂದ್ರೆ 2.5-3 ಲಕ್ಷ ರೂಪಾಯಿ ಶಲ್ಲಿ ಹಾಕೊಂಡಾರ. ಅವ್ರಿಗೆ ಕೊಡಾಕ್ ಕೊಟ್ಟ ಅಭಿಮಾನ ಇರ್ಲಿ, ಯಾವ ಸಂದರ್ಭದಾಗ ಏನ್ ಮಾಡ್ಬೇಕು? ಏನ್ ಇವರ ಹೋಗಿ ಆಡಿ ಗೆದ್ದಾರ, ಅವ್ರು ಕಷ್ಟಪಟ್ಟು ಗೆದ್ದಾರ. 18 ವರ್ಷದಿಂದ 17 ವರ್ಷದಿಂದ ನಿರೀಕ್ಷೆ ಇತ್ತು ನಮಗ. ನಮ್ಮ ಅಭಿಮಾನಿಗಳು, ನಾವು ಸಹಿತ ಕ್ರಿಕೆಟ್ ಅಭಿಮಾನಿಗಳು, ನಾವು ಸಹಿತ ಅವ್ರು ಗೆದ್ದ, ನಾವು ಪಟಾಕಿ ಹಾರಿಸಿದ್ವಿ. ಆದ್ರೆ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗಿತ್ತು. ಇವತ್ತು ಇದನ್ನ ಪೂರ್ತಿ ಇದರ ನೇರ ಹೊಣೆಯನ್ನ ಡಿಕೆ ಶಿವಕುಮಾರ್ ಹೊರಬೇಕು, ಹೊಟ್ಟ ರಾಜೀನಾಮೆ ಕೊಡಬೇಕು ಅನ್ನುವಂತ ತಪ್ಪದು. ಯಾಕಂದ್ರೆ ಅಧಿಕಾರಿಗಳ ತಮ್ಮ ಪ್ರಯತ್ನ ಎಲ್ಲವನ್ನ ಮಾಡಿದ್ದಾರೆ. ವಿಡಿಯೋದಾಗ ನೋಡೇ ನಾವು ಬಿದ್ದಿದ್ದನ್ನ ಗಾಯಾಳುಗಳನ್ನು ಹೊತ್ಕೊಂಡ್ ನೋಡ್ಬೇಕು ಪಾಪ. ಅಂತವ್ರಿಗೆ ನೀವು ಮಾರಲಿ ಸಪೋರ್ಟ್ ಮಾಡೋದ್ ಬಿಟ್ಟು ಅವ್ರನ್ನ ಸಸ್ಪೆಂಡ್ ಮಾಡ್ತೀರಿ ಅಂದ್ರೆ ನೀವು ಯಾವ ಪಾಪದಾಗ ಹೋಗ್ಬೇಕಂತೀರಿ ಅನ್ನುವಂತ ಮಾತನ್ನ